ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಬಸ್ ಚಾಲಕರು ಮತ್ತು ಕಂಡಕ್ಟರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ITI SLC ಪಾಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. 15,000ದಿಂದ 45,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಬಸ್ ಡಿಪೋಗಳಲ್ಲಿ ನೇಮಕಾತಿ ಆಗಿರುತ್ತೆ. SLC, ITI, ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡಿಕೊಂಡಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೇರ ನೇಮಕಾತಿ ಇರುತ್ತೆ ನೋಡಿ. ನೇರ ವಾಕಿನ್ ಸಂದರ್ಶನ ಇರುತ್ತೆ, ನೇರ ನೇಮಕಾತಿ ಇರುತ್ತೆ. ಹಾಗೇನ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪೋಸ್ಟ್ಗಳ ಹೆಸರು. ಬಸ್ ಚಾಲಕ ಮತ್ತು ಬಸ್ ಕಂಡಕ್ಟರ್ ಹುದ್ದೆಗಳಾಗಿರ್ತವೆ. ಒಟ್ಟು ಡಿಪೋಗಳಲ್ಲಿ ಅವಳಿ ನಗರಗಳಲ್ಲಿ 26 ಡಿಪೋಗಳಲ್ಲಿ ನೇಮಕಾತಿ ಇರುತ್ತೆ ನೋಡಿ. ಇನ್ನು ಕೆಲಸದ ಪ್ರಕಾರ ತಾತ್ಕಾಲಿಕ ಮತ್ತು ದಿನಗೂಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ದಿನಗೂಲಿ ಇರುತ್ತೆ, ಆನಂತರ ಇದು ಪರ್ಮನೆಂಟ್ ಕೂಡ ಆಗುತ್ತೆ. ಹಾಗೆ ಅಪ್ಲಿಕೇಶನ್ ಮೋಡು ಪ್ರಾದೇಶಿಕ ಕಚೇರಿ ಅಥವಾ ಡಿಪೋಗಳಿಗೆ ನೇರವಾಗಿ ತಕ್ಷಣವಾಗಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ತುರ್ತಾಗಿ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ದಿನಗೂಲಿ ಮತ್ತು ಮಾಸಿಕ ಗಳಿಕೆ ನೋಡಿ. ಬಸ್ ಚಾಲಕ ದಿನಕ್ಕೆ 1,500 ರೂಪಾಯಿ ಇರುತ್ತೆ, 30,000ದಿಂದ 45,000ವರೆಗೂ. ಬಸ್ ಕಂಡಕ್ಟರ್ 800 ರೂಪಾಯಿ ಇರುತ್ತೆ, 16,000ದಿಂದ 24,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಕ್ಷೇತ್ರ ಸೇವಾ ಇಂಜಿನಿಯರ್ ಮತ್ತು ತಂತ್ರಜ್ಞ ಹುದ್ದೆಗಳು ಕೂಡ ಇರ್ತವೆ. ಇನ್ನು ಕೆಲಸದ ಸ್ಥಳ ನೋಡಿ ಹೈದರಾಬಾದ್ ಆಗಿರುತ್ತೆ ನೋಡಿ. ಕೆಲಸದ ಸ್ಥಳ ಹೈದರಾಬಾದ್ ಆಗಿರುತ್ತೆ. ತೆಲಂಗಾಣ ನೇಮಕಾತಿ ಇರುತ್ತೆ. ಹಾಗೆ ಸಂಬಳ 15,000ದಿಂದ 20,000 ಇರುತ್ತೆ. ಇನ್ನು ಅರ್ಹತೆಯನ್ನು ನೋಡೋದಾದರೆ CE ಮತ್ತು ITI ಅಥವಾ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ನಲ್ಲಿ ಮಾಡಿರಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹೊಸಬರಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ನು ಬೇಕಾಗಿರುವಂಥ ಕೌಶಲ್ಯಗಳು ಅಂತ ನೋಡೋದಾದರೆ ಬಲವಾದ ದೋಷ ನಿರ್ವಹಣೆ ಸಾಮರ್ಥ್ಯಗಳು, ಆಟೋ ಎಲೆಕ್ಟ್ರಿಕಲ್ ವಾಹನ ಎಲೆಕ್ಟ್ರಾನಿಕ್ ಬಗ್ಗೆ ಮೂಲಭೂತ ತಿಳುವಳಿಕೆ, ಉತ್ತಮ ಸಂವಹನ ಕೌಶಲ್ಯ, ರಾತ್ರಿ ಪಾಳಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ಆದ್ಯತೆ ಅನುಭವ ನೋಡಿ. ವಾಹನ ಟ್ರ್ಯಾಕಿಂಗ್ ವ್ಯವಸ್ಥೆಗಳು, CCTV ಅಳವಡಿಕೆ, ತಂತಿ ಸರಂಜಾಮು ಮತ್ತು ವಿದ್ಯುತ್ ರೋಗ ನಿರ್ಣಯ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೇನೆ ಫ್ರೆಂಡ್ಸ್, ಪೋಸ್ಟ್ ಹೆಸರು ನೋಡಿ ಬಸ್ ಕ್ಯಾಪ್ಟನ್ ಮತ್ತು ಬಸ್ ಕಂಡಕ್ಟರ್ ಹುದ್ದೆಗಳಾಗಿರ್ತವೆ. ಹೈದರಾಬಾದ್ ನೇಮಕಾತಿ ಇರುತ್ತೆ. ಸಂಬಳ 15,000ದಿಂದ 32,000 ಇರುತ್ತೆ. ಅನುಭವ 5 ವರ್ಷಗಳ ಒಳಗೆ ಅಥವಾ 1 ವರ್ಷದ ಅನುಭವ ಇದ್ರೂ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಪುರುಷ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನ ಸಂಬಳವನ್ನು ನೋಡೋದಾದರೆ 16,000ದಿಂದ 20,000 ಇರುತ್ತೆ. ಪ್ರೋತ್ಸಾಹಧನ 12,000 ಇರುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಫ್ರೆಂಡ್ಸ್, SLC, PUC ಅರ್ಜಿಗಳನ್ನ ಸಲ್ಲಿಸಬಹುದು. SLC, PUC ಹಾಗೂ ನೀವು ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಡ್ರೈವರ್ ಹುದ್ದೆಗಳಿಗೆ ನೋಡಿ ಮಾನ್ಯವಾದ ಹೆವಿ ಮೋಟಾರ್ ವೆಹಿಕಲ್ HMV ಬೇಕಾಗುತ್ತೆ. ಹಾಗೆ 18 ತಿಂಗಳ ಚಾಲನಾ ಅನುಭವ ಬೇಕಾಗುತ್ತೆ. ವಯೋಮಿತಿ 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. SLC ಅಂದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಇರುತ್ತೆ. ಹಾಗೆ OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಭಾಷೆ ನೋಡಿ ತೆಲುಗು, ಹಿಂದಿ, ಇಂಗ್ಲೀಷ್ ಗೊತ್ತಿದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. SLC ಮತ್ತು ಹೊಸಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಫ್ರೆಂಡ್ಸ್, ಇನ್ನು ಈ ಒಂದು ಹುದ್ದೆಗಳಿಗೆ ಏನು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಅದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಆಧಾರ್ ಕಾರ್ಡ್ ಬೇಕಾಗುತ್ತೆ, SLC ಅಂಕಪಟ್ಟಿ, HMV ಹೆವಿ ಮೋಟಾರ್ ವೆಹಿಕಲ್ ಚಾಲನಾ ಪರವಾನಗಿ, ITI ಡಿಪ್ಲೊಮಾ ಪ್ರಮಾಣ ಪತ್ರಗಳು, ಅನುಭವ ಪ್ರಮಾಣ ಪತ್ರಗಳು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಪಾಸ್ಪೋರ್ಟ್ ಅಳತೆಯ 4ರಿಂದ 6 ಒಂದು ಫೋಟೋಗಳು ಬೇಕಾಗುತ್ತೆ. ಮಾನ್ಯವಾದ ಗುರುತಿನ ಚೀಟಿ ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. www.tsrtctelangana.gov.in ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಅಂದರೆ ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ನೋಡಿ. ಫ್ರೆಂಡ್ಸ್, ಬಸ್ ಚಾಲಕರು ಮತ್ತು ಕಂಡಕ್ಟರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ITI SLC ಪಾಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. 15,000ದಿಂದ 45,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಬಸ್ ಡಿಪೋಗಳಲ್ಲಿ ನೇಮಕಾತಿ ಆಗಿರುತ್ತೆ. SLC, ITI, ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡ್ಕೊಂಡಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೇರ ನೇಮಕಾತಿ ಇರುತ್ತೆ ನೋಡಿ. ನೇರ ವಾಕಿನ್ ಸಂದರ್ಶನ ಇರುತ್ತೆ, ನೇರ ನೇಮಕಾತಿ ಇರುತ್ತೆ. ಹಾಗೇನ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪೋಸ್ಟ್ಗಳ ಹೆಸರು. ಬಸ್ ಚಾಲಕ ಮತ್ತು ಬಸ್ ಕಂಡಕ್ಟರ್ ಹುದ್ದೆಗಳಾಗಿರ್ತವೆ. ಒಟ್ಟು ಡಿಪೋಗಳಲ್ಲಿ ಅವಳಿ ನಗರಗಳಲ್ಲಿ 26 ಡಿಪೋಗಳಲ್ಲಿ ನೇಮಕಾತಿ ಇರುತ್ತೆ ನೋಡಿ. ಇನ್ನು
ಕೆಲಸದ ಪ್ರಕಾರ ತಾತ್ಕಾಲಿಕ ಮತ್ತು ದಿನಗೂಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ದಿನಗೂಲಿ ಇರುತ್ತೆ, ಆನಂತರ ಇದು ಪರ್ಮನೆಂಟ್ ಕೂಡ ಆಗುತ್ತೆ. ಹಾಗೆ ಅಪ್ಲಿಕೇಶನ್ ಮೋಡು ಪ್ರಾದೇಶಿಕ ಕಚೇರಿ ಅಥವಾ ಡಿಪೋಗಳಿಗೆ ನೇರವಾಗಿ ತಕ್ಷಣವಾಗಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ತುರ್ತಾಗಿ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ದಿನಗೂಲಿ ಮತ್ತು ಮಾಸಿಕ ಗಳಿಕೆ ನೋಡಿ. ಬಸ್ ಚಾಲಕ ದಿನಕ್ಕೆ 1,500 ರೂಪಾಯಿ ಇರುತ್ತೆ, 30,000ದಿಂದ 45,000ವರೆಗೂ. ಬಸ್ ಕಂಡಕ್ಟರ್ 800 ರೂಪಾಯಿ ಇರುತ್ತೆ, 16,000ದಿಂದ 24,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಕ್ಷೇತ್ರ ಸೇವಾ ಇಂಜಿನಿಯರ್ ಮತ್ತು ತಂತ್ರಜ್ಞ ಹುದ್ದೆಗಳು ಕೂಡ ಇರ್ತವೆ. ಇನ್ನು ಕೆಲಸದ ಸ್ಥಳ ನೋಡಿ ಹೈದರಾಬಾದ್ ಆಗಿರುತ್ತೆ ನೋಡಿ. ಕೆಲಸದ ಸ್ಥಳ ಹೈದರಾಬಾದ್ ಆಗಿರುತ್ತೆ. ತೆಲಂಗಾಣ ನೇಮಕಾತಿ ಇರುತ್ತೆ. ಹಾಗೆ ಸಂಬಳ 15,000ದಿಂದ 20,000 ಇರುತ್ತೆ. ಇನ್ನು ಅರ್ಹತೆಯನ್ನು ನೋಡೋದಾದರೆ CE ಮತ್ತು ITI ಅಥವಾ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ನಲ್ಲಿ ಮಾಡಿರಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹೊಸಬರಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ನು ಬೇಕಾಗಿರುವಂಥ ಕೌಶಲ್ಯಗಳು ಅಂತ ನೋಡೋದಾದರೆ ಬಲವಾದ ದೋಷ ನಿರ್ವಹಣೆ ಸಾಮರ್ಥ್ಯಗಳು, ಆಟೋ ಎಲೆಕ್ಟ್ರಿಕಲ್ ವಾಹನ ಎಲೆಕ್ಟ್ರಾನಿಕ್ ಬಗ್ಗೆ ಮೂಲಭೂತ ತಿಳುವಳಿಕೆ, ಉತ್ತಮ ಸಂವಹನ ಕೌಶಲ್ಯ, ರಾತ್ರಿ ಪಾಳಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ಆದ್ಯತೆ ಅನುಭವ ನೋಡಿ. ವಾಹನ ಟ್ರ್ಯಾಕಿಂಗ್ ವ್ಯವಸ್ಥೆಗಳು, CCTV ಅಳವಡಿಕೆ, ತಂತಿ ಸರಂಜಾಮು ಮತ್ತು ವಿದ್ಯುತ್ ರೋಗ ನಿರ್ಣಯ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೇನೆ ಫ್ರೆಂಡ್ಸ್ ಪೋಸ್ಟ್ ಹೆಸರು ನೋಡಿ ಬಸ್ ಕ್ಯಾಪ್ಟನ್ ಮತ್ತು ಬಸ್ ಕಂಡಕ್ಟರ್ ಹುದ್ದೆಗಳಾಗಿರ್ತವೆ. ಹೈದರಾಬಾದ್ ನೇಮಕಾತಿ ಇರುತ್ತೆ. ಸಂಬಳ 15,000ದಿಂದ 32,000 ಇರುತ್ತೆ. ಅನುಭವ 5 ವರ್ಷಗಳ ಒಳಗೆ ಅಥವಾ 1 ವರ್ಷದ ಅನುಭವ ಇದ್ದರೂ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಪುರುಷ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನು ಸಂಬಳವನ್ನು ನೋಡೋದಾದರೆ 16,000ದಿಂದ 20,000 ಇರುತ್ತೆ. ಪ್ರೋತ್ಸಾಹಧನ 12,000 ಇರುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಫ್ರೆಂಡ್ಸ್ SLC PUC ಅರ್ಜಿಗಳನ್ನ ಸಲ್ಲಿಸಬಹುದು. SLC PUC ಹಾಗೂ ನೀವು ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಡ್ರೈವರ್ ಹುದ್ದೆಗಳಿಗೆ ನೋಡಿ ಮಾನ್ಯವಾದ ಹೆವಿ ಮೋಟಾರ್ ವೆಹಿಕಲ್ HMV ಬೇಕಾಗುತ್ತೆ. ಹಾಗೆ 18 ತಿಂಗಳ ಚಾಲನಾ ಅನುಭವ ಬೇಕಾಗಿರುತ್ತೆ. ವಯೋಮಿತಿ 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. SLC ಆದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಇರುತ್ತೆ. ಹಾಗೆ OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಭಾಷೆ ನೋಡಿ ತೆಲುಗು, ಹಿಂದಿ, ಇಂಗ್ಲೀಷ್ ಗೊತ್ತಿದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. SLC ಮತ್ತು ಹೊಸಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಫ್ರೆಂಡ್ಸ್ ಇನ್ನು ಈ ಒಂದು ಹುದ್ದೆಗಳಿಗೆ ಏನು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಅದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಆಧಾರ್ ಕಾರ್ಡ್ ಬೇಕಾಗುತ್ತೆ, SLC ಅಂಕಪಟ್ಟಿ, HMV ಹೆವಿ ಮೋಟಾರ್ ವೆಹಿಕಲ್ ಚಾಲನಾ ಪರವಾನಗಿ, ITI ಡಿಪ್ಲೊಮಾ ಪ್ರಮಾಣ ಪತ್ರಗಳು, ಅನುಭವ ಪ್ರಮಾಣ ಪತ್ರಗಳು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಪಾಸ್ಪೋರ್ಟ್ ಅಳತೆಯ 4ರಿಂದ 6 ಒಂದು ಫೋಟೋಗಳು ಬೇಕಾಗುತ್ತೆ. ಮಾನ್ಯವಾದ ಗುರುತಿನ ಚೀಟಿ ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. www.tsrdctelangana.gov.in ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಅಂದರೆ ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ನೋಡಿ.